ಹಾಯ್. ಏನ್ ಮೇಡಮ್, ಫುಲ್ ಬಿಸಿನಾ? ಹಾಗೇನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಎಲ್ಲಿ ನಮ್ಮವ್ರು ಕಾಣಿಸ್ತಾನೆ ಇಲ್ಲ? ಅವ್ರಿಗೆ ಸ್ವಲ್ಪ ಸ್ಟಮಕ್ ಪೇಯ್ನು. ಸ್ಟಮಕ್ ಪೈನಾ? ಯಾರ್ದಾರು ದೃಷ್ಟಿ ಬಿತ್ತಾ? ಅದು ದೃಷ್ಟಿಯಿಂದ ಬರೋ ಪ್ರಾಬ್ಲಮ್ ಅಲ್ಲ ಸರ್, ಸೃಷ್ಟಿಕರ್ತನಿಂದ ಬರೋ ಪ್ರಾಬ್ಲಮ್. ಓಕೆ, ಇರ್ಲಿ ಬಿಡಿ. ಮೇಡಮ್, ನನಗೊಂದು ಡೌಟು. ನಿಮ್ಮ ಫ್ರೆಂಡ್ ಮನ್ಸಲ್ಲಿ ನಾನು ಇದೀನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ಮಿಬ್ಬರದು ವರ್ಕೌಟ್ ಆಗತ್ತೆ ಅಂತೀರಾ? ಸರ್, ಒಂದ್ ಕೆಲಸ ಮಾಡಿ. ನೀವೀಗ ಕಣ್ ಮುಚ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವಳೇನಾದ್ರೂ ನಿಮ್ ಕಣ್ ಮುಂದೆ ಬಂದ್ರೆ ಅವಳು ನಿಮ್ಮನ್ನೇ ಒಪ್ಕೋತಾಳೆ ಅಂತ ಅರ್ಥ. ಮಕ್ಕಳ ತರ ಇದ್ಬಿಟ್ರೆ ಎಲ್ರೂ ನಿಮ್ಮನ್ನ ಪ್ರೀತಿಸ್ತಾರೆ ಅಂತಾರೆ ದೊಡ್ಡವರು. ಅದ್ರ ಪ್ರತಿರೂಪನೇ ಈ ಹುಡುಗಿ ಪ್ರಕೃತಿ. ಅಪ್ಪ ಅಮ್ಮ ಇಲ್ದೇ ಇರೋ ತಬ್ಬಲಿ ಕೂಸು, ಎಲ್ರೂ ನಂಬಿ ಬದುಕೋ ಸಾಧು ಜೀವ ಕಂಡ್ರಿ ಈ ಹುಡುಗಿ. ಎಲ್ಲಾ ವಿಷಯದಲ್ಲೂ ತುಂಬಾ ಉತ್ಸಾಹ ಇವಳಿಗೆ. ಅಲ್ಲ, ಐಡಿಯಾ ಓಲ್ಡ್ ಫ್ಯಾಷನ್ ಆಯ್ತು. ಇರ್ಲಿ ಬಿಡಿ, ನನ್ನ ಲವರ್ ಫ್ರೆಂಡ್ ಅಂತ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಟ್ರೈ ಮಾಡ್ತೀನಿ. ನಿಮ್ ಫ್ರೆಂಡು ಏನಪ್ಪ ಇದು? ಡ್ರೀಮಾ ರಿಯಾಲಿಟಿನಾ? ಸರ್, ಡ್ರೀಮೋ ಇಲ್ವೋ ಅಂತ ನೀವು ತಿಳ್ಕೋಬೇಕು ಅನ್ನೋನಲ್ಲ. ಇವಾಗ ಹೇಳಿ, ನಿಮ್ ಫ್ರೆಂಡು ಒಪ್ತಾರಾ? ಮೋಡ ಬಿತ್ತನೆ ಮಾಡಿ ಮಳೆನೇ ಬರೆಸ್ತಾರಂತೆ. ಆಫ್ಟರ್ ಆಲ್ ಒಂದ್ ಹುಡುಗಿ ಮನ್ಸಲ್ಲಿ ಪ್ರೀತಿ ಹುಡ್ಸಕ್ಕಾಗಲ್ವಾ? ಟ್ರೈ ಮಾಡಿ ಸರ್. ಕರೆಕ್ಟ್, ಟ್ರೈ ಮಾಡ್ತೀನಿ. ಇನ್ನೇನ್ ತಾತ, ಟಿವಿನಲ್ಲಿ ಆಡ್ ಕೊಡೋಣ ಅಂದ್ರೂ ಬೇಡ ಅಂತ್ಯ, ಪೇಪರಲ್ಲಿ ಹಾಕ್ಸೋಣ ಅಂದ್ರೂ ಬೇಡ ಅಂತ್ಯ. ಯಾಕೆ? ಗಂಧದ ಕಡ್ಡಿನ ದೇವರ ಮುಂದೆ ಹಚ್ಚಬೇಕು, ಪ್ರೀತಿನ ಮನಸ್ಸಲ್ಲೇ ಇಟ್ಕೋಬೇಕು. ಇವಕ್ಕೆಲ್ಲ ಪಬ್ಲಿಸಿಟಿ ಕೊಟ್ರೆ ಮರ್ಯಾದೆ ಹೋಗುತ್ತಷ್ಟೇ. ಹಾಸ್ಪಿಟಲ್ ಬೆಡ್ ಮೇಲೆ ಮಲಗೋ ವಯಸ್ಸಿನಲ್ಲಿ ಫಸ್ಟ್ ನೈಟ್ ಬೆಡ್ಗೆ ಆಸೆ ಪಡ್ತಾನೆ ಮುದುಕ ಅಂತ ಹೇಳಿ ಫೇಸ್ಬುಕ್ ವಾಟ್ಸಪ್ನಲ್ಲಿ ಟ್ರೋಲ್ ಮಾಡ್ಬಿಡ್ತಾರೆ ಅಷ್ಟೇ. ಹೀಗೆ ಹುಡುಕ್ತಾ ಇದ್ರೆ ವರ್ಷ ಪೂರ್ತಿ ಹುಡುಕ್ತಾನೆ ಇರ್ಬೇಕಾಗತ್ತೆ. ಏನ್ರಿ ನೀವು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ರೆ? ಕೂಲ್ ತಾತ. ಮತ್ತಿನ್ನೇನ್ ಸರ್, ಹೋಗ್ಲಿ. ಅವ್ರ ಫೋಟೋ ಏನಾದ್ರೂ ಇದೆಯಾ? ತೋರ್ಸು ತಾತ. ನೋಡು. ಇವ್ರ ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ಯಾ? ಬೇಗಳು ಎಲ್ಲಿ ನೋಡಿದ್ಯಾ? ಆದ್ರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಯೋಚನೆ ಮಾಡು, ಜ್ಞಾಪಿಸ್ಕೊ, ಬರುತ್ತೆ ಪ್ಲೀಸ್. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್, ಜ್ಞಾಪಿಸ್ಕೊ. ನೋಡಿದ್ದೀನಿ. ವಿಷ್ಣು, ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಯಾವ್ದು ಜ್ಯೂಸ್ ಇಲ್ಲ? ಯಾವ್ದು? ದಾಳಿಂಬ್ರೆ. ದಾಳಿಂಬ್ರೆ ಜ್ಯೂಸ್ ಕೊಡ್ರಿ. ಇನ್ನೊಂದು ಜ್ಯೂಸ್ ಕೊಡ್ರಿ. ಹಾ, ನಂದಿನಿ ಲೇಔಟ್ ಅಲ್ಲಿ ಹಾಲಿನ ಡೈರಿ ಇರೋ ಮನೆ ಮುಂದೆ ನಿಂತಿದ್ರು. ಸಿಕ್ತು. ಆಂಟಿ, ಇವ್ರು ಇಲ್ಲೇ ಎಲ್ಲೋ ಇದ್ರಲ್ಲ? ಇಲ್ಲೇ ಇದ್ರು. ಮನೆ ಖಾಲಿ ಮಾಡಿ ಆಲೆ 2 ತಿಂಗಳಾಯ್ತಮ್ಮ. ಹೌದಾ? ಇವಾಗ ಎಲ್ ಮನೆ ಮಾಡಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣವ. ತಾತ, ಬೇಜಾರಾಗ್ಬೇಡಿ. ದಿನ ಬೆಳಿಗ್ಗೆ ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲಿ ಬರ್ತೀನಿ. ಸಂಜೆ ಆದ್ರೆ ಮತ್ತದೇ ಬೇಜಾರ್ನಲ್ಲಿ ಹೋಗ್ತೀನಿ. ತಾತ ತಗೊಳ್ಳಿ. ಬನ್ನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬೇಡ ಬಿಡಪ್ಪ, ಯಾಕೋ ಏಕಾಂತದಲ್ಲಿ ಹೋಗ್ಬೇಕು ಅನ್ನಿಸ್ತಿದೆ. ಹಾಗೋ ನನ್ನ ಪಾಡಿಗೆ ನಾನು ಹೋಗ್ತೀನಿ ಬಿಡು. ಒಂದು ಜೋಳ ಕೊಡಪ್ಪ. ಸರ್, ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅವತ್ ಕಾಲ್ ಮಾಡಿದ್ದು ಅದಕ್ಕೇನೆ. ಬಟ್ ಇಂಥ ಟೈಮಲ್ಲಿ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕ್ರಿ ಮುಜುಗರ? ಮನ್ಸಲ್ಲಿರೋದನ್ನ ಪಟ್ ಅಂತ ಹೇಳ್ಬಿಡ್ಬೇಕು. ಅದು ಅದು
ನಂಗೊಂದ್ ಕೆಲ್ಸ ಕೊಡಿಸ್ತೀರಾ? ತುಂಬಾ ದಿನದಿಂದ ಖಾಲಿ ಇದೀನಿ. ಕೆಲ್ಸನ ಇದನ್ನ ಹೇಳಕ್ ಇಷ್ಟ ದಿನಕ್ಕಾದ್ರ? ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಏನ್ ಕೆಲಸ ಬೇಕಾದ್ರೂ ಸಿಗತ್ತೆ. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಮುನ್ಸ್ವಾಮಿ ಅನ್ನೋರು ಯಾರು ಸರ್? ನಾನೇ ಮುನ್ಸ್ವಾಮಿ. ಏನಾಗಬೇಕಾಗಿತ್ತು? ಅದೇ ಲೋನ್ ಕಟ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಕೊಡ್ತೀನಿ, ವೇಟ್ ಮಾಡಿ. ಓಕೆ. ಸರ್, ಇನ್ನೂ ಎಷ್ಟೊತ್ತಾಗತ್ತೆ ಸರ್? ಲೇಟ್ ಆಗ್ತಿದೆ. ಟೀ ಕುಡ್ಕೊಂಬರ್ತೀನಿ. ಹಲೋ, ಬೇರೆ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕಸ್ಟಮರ್ರೆ, ವೇಟ್ ಮಾಡು, ಊಟ ಮಾಡ್ಕೊಂಬರ್ತೀನಿ. ಕಸ್ಟಮರ್ ಒಂದ್ಸರಿ ಹೋದ್ರೆ ಸಿಗಲ್ಲ. ದಯವಿಟ್ಟು ಅಮೌಂಟ್ನ ಸೆಟಲ್ ಮಾಡಿ. ಇವತ್ತು ಕೊಡಲ್ಲ, ನಾಳೆ ಬಾ. ಪೇಷನ್ಸ್ ಇಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಇವಾಗಲೇ ಅಮೌಂಟ್ನ ಸೆಟಲ್ ಮಾಡಿ. ಕೊಡಲ್ಲ, ಕಾಯಿಸದೆ ನಂತೇವ್. ರೈಟ್ ಹೇಳು. ಕೂಲ್ ಸರ್, ಕೂಲ್. ಯಾಕೆ ಸರ್ ಕಿರಿಕು? ಒಳ್ಳೆ ಹುಡುಗನೇ ಸರ್, ಕೊಡ್ತಾನೆ ಬಿಡಿ ಸರ್. ನೀವು ಒಳ್ಳೆರೇ ಸರ್. ನಿಂತೋಲ್ಲ, ಹೊಡಿಯೋದ ನಂತೆ ಉಳ್ಳ.
1 ಸೆಕೆಂಡ್ ಕೆಲಸ ಅಷ್ಟೆ. ನಿಮ್ಮ ವಯಸ್ಸಿಗೆ ನಿಮ್ಮ ಪೊಸಿಷನ್ಗೆ ಮರ್ಯಾದೆ ಕೊಟ್ಬಿಡ್ತಾ ಇದ್ದೀನಿ. ತಿನ್ನೋದು ಕುಡಿಯೋದು ಮತ್ತೊಂದನ್ನ ಚಟ ಮಾಡ್ಕೊಂಡಿರೋ ಜನ ಒಳ್ಳೆತನನ ಚಟ ಮಾಡ್ಕೊಂಡಿದ್ರೆ ಪ್ರಪಂಚದಲ್ಲಿ ಯಾರೂ ಕೆಟ್ಟವರೇ ಇರ್ತಾ ಇರಲಿಲ್ಲ. ಹಾಂ